ಹಾಯ್, ನಮಸ್ಕಾರ. ಡೇ 3 ಇನ್ ವಾರಣಾಸಿ. ಇವತ್ತು ನಾವಿದ್ದು ನಮ್ಮ ಹೋಟೆಲ್ ರೂಮಲ್ಲೂ. ನನ್ನ ಹೋಟೆಲ್ ರೂಮ್ ಅನ್ಸಿರ್ತಾನೆ, ಪ್ಲೇ ರೂಮ್. ಇದು ಕೈಂಡ್ ಆಫ್ ಹಾಸ್ಟೆಲ್ ಥರ ಈಗಲೇ ಇದಿದೆ ಒಂದು 2 ದಿನದಿಂದ. ಇದು ಲಾಸ್ಟ್ ಡೇ, ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದೆ. ಇಲ್ಲೇ ಎಲ್ಲ ಚಾರ್ಜ್ ಮಾಡ್ಕೊಂಡಿದ್ದೆ. ಇಲ್ಲಿಂದ ಇವತ್ತು ಹೊರಡ್ಕು. ಇದು ಅನದರ್ ರೂಮ್. ಎಲ್ಲ ಒಂದು 4-5 ಜನ ಇರ್ಲತ್ತು. ಇದು ವಾಶ್ರೂಮ್. ಬನ್ನಿ ಇವರಿಗೆ ಟೆರಸ್ ತೋರಿಸ್ತೆ. ಇಲ್ಲಿ ಟಾಪ್ ವ್ಯೂ. ಇದರ ಹಳೆ ಬಿಲ್ಡಿಂಗ್, ಮರ, ಫುಲ್ ಒಳ್ಳೆ ಗಾಳಿ, ಬಿಸಿಲು, ಕೂಲ್ ವೆದರ್. ಒಂದು ಲಾಸ್ಟ್ ಡೇ ಇವತ್ತು ಹೊರಡ್ತಾ ಇದ್ದೆ. ಈಗ ಜಸ್ಟ್ ಒಂದ್ಸತಿ ಟೆಂಪಲ್ಗೆ ಹೋಗಿ ಬಂದು ಮತ್ತೆ ಲಗೇಜ್ ಇಲ್ಲೇ ಇಡ್ತಾ ಇದ್ದೆ. ಲಗೇಜ್ ಇಲ್ಲೇ ಇಟ್ಟು ಸಂಜೆ ತಗೊಂಡು ಟೆಂಟ್ ಹಾಕಿ ನಾಳೆ ಬೆಳಿಗ್ಗೆ ಲಕ್ನೋ ಕಡೆ. ಈಗ ಸದ್ಯಕ್ಕೆ ದೇವ್ರ ದರ್ಶನ ಮಾಡುವ ಅಂತ ಟೆಂಪಲ್ ಕಡೆ ಹೊರಡ್ತಾ ಇದ್ದೆ. ಬಾಯ್. ನಾನಿಪ್ಪು ಹೋಟೆಲಿಂದ ಮಣಿಕರ್ಣಿಕಾ ಘಾಟ್ಗೆ ಒಂದು 3.2 ಕಿಲೋಮೀಟರ್ ಇತ್ತು. ನಾನು ಆಲ್ಮೋಸ್ಟ್ 2 ದಿನ ನಡ್ಕೊಂಡೇ ಹೋದೆ. ಇವಾಗಲೂ ಶೋಗೆ ಮಾತಾಡ್ದೆ ನಡ್ಕೊಂಡೆ. ಡೈಲಿ ಒಂದು 20-25 ಕಿಲೋಮೀಟರ್ ಆಯ್ತು ಇಲ್ಲ. ಮತ್ತೆ ಪ್ರಯಾಗ್ರಾಜಿಗೆ ಬಂದ್ರೆ ಅದು ಇವತ್ತಿನ ತಿಂಡಿ ನಮ್ಮದಿ ಡಿಪ್ ಇಡ್ಲಿ ಕೊಡ್ತಲ್ಲ ಆ ಥರ ಚಟ್ನಿ ಅದೆರಡು ಒಟ್ಟಿಗೆ ಹಾಕ್ತಾರೆ. ಟೇಸ್ಟ್ ಮೊಸರೆಲ್ಲ ಹಾಕ್ದಂಗೆ ಚಟ್ನಿ ಒಳ್ಳೆ ಮೊಸರು ತರ ತಿಂತ ಬರ್ತಾ. ಅದ್ರ ಮೇಲೆ ಬಂದು ಬನಾರಸ್ ಟೀ. ಇಲ್ಲಿನ ಸ್ಟ್ರೀಟ್ಸ್ ಎಲ್ಲ ಹಿಂಗೆ ಇರುತ್ತೋ. ಇಲ್ಲಿ ಕೆಳಗೆ ಕಲ್ಕಾಣಿ ಎಲ್ಲದು ಹಳೆ ಕಾಲದ ಸ್ಟ್ರೀಟ್ಸ್ ತರ ಫುಲ್. ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಹಿಂಗಿದೆ ರೋಡ್ ಇಟ್ಕೊಂಡು ಹೊರಡ್ಕು. ಈ ಕಡೆ ಮಕ್ಕಳೆಲ್ಲ ಫುಲ್ ಆಡ್ತದ. ಹಾಯ್, ನಾವೀಗ ಎಂಟರ್ ಆಗ್ತಿದ್ದು ವಾರಣಾಸಿದು ಘಾಟ್ ಸೆಕ್ಷನ್. ಲೇ ಬನಾರಸ್ ಘಾಟಲ್ಲಿ ಕೊಡ್ತಿದ್ದು ಕಾಸ್ಟ್ಲಿ ಪ್ಯಾರ್ಲಿ ಅಂತ ತಿನ್ಕೊಂಡು ಮುಂದೆ ಹೊರಟೆ. ಮಹಾಕುಂಭದ ಕಾರಣದಿಂದ ವಾರಣಾಸಿಲಿ ಕೃಷ್ಣ ನೀವೇ ಕಾರಣ. ಈ ಕಾರಣದಿಂದ ನನಗೆ ಪ್ರಾಪರ್ ಆಗಿ ವಾರಣಾಸಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಆಯ್ಲ ಅಂತಾನು ಹೇಳಕ್. ಪ್ರಯಾಗ್ರಾಜಿಂದ ಸುಮಾರು ನಾಗಸಾಧುಗಳು ಕೂಡ ವಾರಣಾಸಿಲಿ ಬಂದು ಬೀಡ್ ಬಿಟ್ಟಿದ್ರು. ಇದು ಇಲ್ಲಿದ ವಿಶೇಷ. ಬನಾರಸ್ಸಲ್ಲಿ ತೀರ್ಕೊಂಡವ್ರಿಗೆ ನೇರ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂಬುದು ಇಲ್ಲಿದ ನಂಬಿಕೆ. ಇವೆಲ್ಲ ಕಿಲೋಮೀಟರ್ ಗಟ್ಟಲೆ ಇಪ್ಪಕ್ಕೆ ಹೋಗಿ ಹೊರಗಿಂದನೇ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ನಮ್ಮ ಕರ್ನಾಟಕದ ಜಂಗಮವಾಡಿ ಮಠದತ್ತ ಬಂದು ಊಟ ಮಾಡಿದೆ. ರಾತ್ರಿ ಊಟ ಮುಗಿಸಿ ರೂಮ್ ಕಡೆ ಹೋದೆ.